ಮಾನ್ಯ ಸಭಾಪತಿಯವರು, ನಾನು ಈಗಾಗಲೇ ಹೇಳಿದೆ, ಗೋಬೆಲ್ಸ್ ಅನ್ನೋರು ಹಿಟ್ಲರ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು. ಅವ್ರು ಸುಳ್ಳು ಹೇಳಕ್ಕೆ ಇಟ್ಕೊಂಡಿದ್ರು, ಸುಳ್ಳು ಹೇಳಕ್ಕೋಸ್ಕರನೇ ಮಂತ್ರಿ ಮಾಡ್ಕೊಂಡಿದ್ರು. ಇಲ್ಲ, ನಾನು ಆ ಕಡೆ ನಿನ್ನ ಕಡೆ ನೋಡ್ತಾ ಇರ್ತೀನಪ್ಪ, ನೀನು ಒಬ್ಬನೇ ಫ್ರೆಂಡ್ ಅಲ್ಲ ನನಗೆ. ಆ ಕಡೆ ಇಲ್ಲ, ನಾನು ಇವ್ರ ಕಡೆ ನೋಡ್ತೀನಿ, ನಿಮ್ ಕಡೆನೂ ನೋಡಲ್ಲ. ನೀವು ಭೋಜೇಗೌಡ ಕಡೆ ನೋಡಿದ್ರ ಮುಗಿತ್ ನಿಮ್ ಕತಿ. ಭೋಜೇಗೌಡ ನೋಡಕ್ ಹೋಗಬೇಡ ನೀವು. ಭೋಜೇಗೌಡರು ನ್ಯಾಯದ ಪರ. ಭೋಜೇಗೌಡ ಬಹಳ ಜನಕ್ಕೆ ದಾರಿ ತಪ್ಪಿಸ್ಬೋದು, ನನಗ್ ತಪ್ಸಕ್ಕಾಗಲ್ಲ. ಅವ್ನು ತಪ್ಸಕ್ ಪ್ರಯತ್ನನೂ ಮಾಡಲ್ಲ. ಯಾವಾಗ ವಿಶ್ವಾಸ ಇದೆ, ನೀನೇ ಒಂದೊಂದ್ಸರಿ ಕೈ ಕೊಟ್ಬಿಡ್ತೀಯ ನನಗೆ, ಅದೇ ಬಂದಿರೋ ಮಾನ್ಯ ಸಭಾಪತಿಯವರೇ, ಅದರಿಂದ ಸುಳ್ಳನ್ನ ಸತ್ಯ ಮಾಡಕ್ ಕಷ್ಟ. ಅವ್ರು ಅನ್ಕೊಂಡಿದ್ದಾರೆ, ಹಿಟ್ಲರ್ ಅನ್ಕೊಂಡಿದ್ರು ಹಂಗಂತ. ಪಾಪ ಕೊನೆಯಲ್ಲಿ ಅವರೇ ಹತ್ಯೆ ಆದ್ರಲ್ವಾ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ. ಸೊ ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ. ಮಾನ್ಯ ಸಭಾಪತಿಯವರೇ, ಇಲ್ಲಿ ಮುಖ್ಯಮಂತ್ರಿಗೆ ಮಸಿ ಬೆಳಿಬೇಕು ಹೇಗಾದ್ರೂ ಮಾಡಿ. ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ವಿರುದ್ಧವಾಗಿದೆ, ಹಿಂದುಳಿದವರಿಗೆ ವಿರುದ್ಧವಾಗಿದೆ, ಅಲ್ಪಸಂಖ್ಯಾತರಿಗೆ ವಿರುದ್ಧವಾಗಿದೆ, ಮಹಿಳೆಯರಿಗೆ ವಿರುದ್ಧವಾಗಿದೆ, ರೈತರಿಗೆ ವಿರುದ್ಧವಾಗಿದೆ, ಕಾರ್ಮಿಕರಿಗೆ ವಿರುದ್ಧವಾಗಿದೆ. ಈ ವರ್ಗದ ಎಲ್ಲ ಜನರಿಗೆ ವಿರುದ್ಧವಾಗಿರ್ತಕ್ಕಂಥವರೇ ಭಾರತೀಯ ಜನತಾ ಪಕ್ಷದವರು. ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಸಾಮಾಜಿಕ ನ್ಯಾಯದ ಪರವಾಗಿ ಸಂವಿಧಾನ ಜಾರಿಗೆ ಬಂತಲ್ಲ, ಸಂವಿಧಾನನೇ ವಿರೋಧ ಮಾಡಿದವರು ಇವರು. ಯಾಕಂತಂದ್ರೆ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಬಡವರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ, ಎಲ್ಲ ಶೋಷಿತರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸ್ಕೊಡ್ತದೆ. ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್, ಇರ್ರೆಸ್ಪೆಕ್ಟ್ ಆಫ್ ದಿ ರಿಲಿಜಿಯನ್, ಇರ್ರೆಸ್ಪೆಕ್ಟ್ ಆಫ್ ದಿ ಲ್ಯಾಂಗ್ವೇಜ್, ಯಾರೇ ಆಗಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ. ಯಾಕಂತಂದ್ರೆ ಈ ಸಮಾನ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದರಲ್ಲಿ ನಂಬಿಕೆ ಇಲ್ಲ ಇವರಿಗೆ ಭಾರತೀಯ ಜನತಾ ಪಕ್ಷದವರು. ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಅಕ್ರಮನ ತಗೊಂಡು ಇಡೀ ಕಾಂಗ್ರೆಸ್ ಪಾರ್ಟಿಗೆ ಗೂಬೆ ಕುಳಿಸ್ತಕ್ಕಂಥ, ಮಸಿ ಬಳಿತಕ್ಕಂಥ ಪ್ರಯತ್ನವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇಲ್ಲಿ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದರಲ್ಲಿ ಯಾರೇ ಅಕ್ರಮ ಮಾಡಿದ್ರು ಕೂಡ ತಪ್ಪಿತಸ್ಥರನ್ನ ಸ್ವಲ್ಪ ಯಾವ ಕಾರಣಕ್ಕೂ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೋಸ್ಕರನೇ ಈಗ ಮಾನ್ಯ ಅಧ್ಯಕ್ಷರೇ, ನಾವು ದಲಿತರ ಪರ, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಆಧಾರಗಳಿಲ್ಲ. ಕರ್ನಾಟಕದಲ್ಲಿ SCP TSP ಕಾಯ್ದೆಯನ್ನ 2013ರಲ್ಲಿ ಮಾಡಿದವರು ನಾವೇ. ಇಡೀ ದೇಶದಲ್ಲಿ ಆಂಧ್ರ ತೆಲಂಗಾಣ ಬಿಟ್ರೆ ಕರ್ನಾಟಕ ರಾಜ್ಯ ನಮ್ದು, 3 ರಾಜ್ಯಗಳು ಮಾಡಿರ್ತಕ್ಕಂಥ. ಕೇಂದ್ರದಲ್ಲಿ ಮಾಡಿದಾರ?
ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡಬೇಕು ಅಂತೇಳಿ ಕಾನೂನನ್ನ ಮಾಡಿರ್ತಕ್ಕಂಥವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರು, 2008ರಿಂದ 2013ರವರೆಗೆ ಅಧಿಕಾರದಲ್ಲಿ ಇದ್ರು. ಮಾಡಿದ್ರ? ಬೇರೆ ರಾಜ್ಯಗಳಲ್ಲಿ ಇದ್ರು, ಮಾಡಿದ್ರ? ಎಲ್ಲೂ ಮಾಡಿಲ್ಲ. ಓಲಿ ಕೇಂದ್ರದಲ್ಲಿ ಇದ್ದಾರಲ್ಲ, 10 ವರ್ಷಗಳಿಂದ ನರೇಂದ್ರ ಮೋದಿ ಅವರು ಇದ್ದಾರಲ್ಲ, ಅವ್ರು ಮಾಡಿದಾರ? ವಾಟ್ ಕಮಿಟ್ಮೆಂಟ್ ದೇ ಹ್ಯಾವ್? ಏನಿದೆ ಅವರಿಗೆ ಕಮಿಟ್ಮೆಂಟ್? ನಾವು ಮಾಡಿದೀವಿ. ಕಾನೂನು ಮಾಡಿರೋರು ನಾವು. ಕಾನೂನು ಮಾಡೋಕ್ಕಿಂತ ಮುಂಚಿತವಾಗಿ 5,000-6,000 ಕೋಟಿ ಖರ್ಚಾಯ್ತಿತ್ತು. SCP TSP ನಲ್ಲಿ 5,000-6,000 ಖರ್ಚಾಗೋದು. ನಾನು ಕೊನೆ ವರ್ಷ ಬಜೆಟ್ ಮಂಡಿಸಿದಾಗ 17-18ರಲ್ಲಿ ಬಜೆಟ್ ಮಂಡಿಸಿದಾಗ 29,000 ಕೋಟಿ ರೂಪಾಯಿ SCP TSP ನಲ್ಲಿ ಮಾಡೋದು. ಅದಕ್ಕಿಂತ ಹೆಚ್ಚು, 29,000ಕ್ಕಿಂತ ಹೆಚ್ಚು, 29,000ಕ್ಕಿಂತ ಹೆಚ್ಚು. ಈ ವರ್ಷ 24-25ರಲ್ಲಿ 39,121 ಕೋಟಿ. 29,000 ನಾನು 17-18ರಲ್ಲಿ ಮಂಡಿಸಿದ್ನಲ್ಲ. ಇವರು JDSನವರು 1 ವರ್ಷ 2 ತಿಂಗಳು 3 ವರ್ಷ 10 ತಿಂಗಳು ಬಿಜೆಪಿಯವರು ಇದ್ರಲ್ಲ, ಇವರೆಷ್ಟು ಕೋಟಿ ಖರ್ಚು? ಇದು ಅದಕ್ಕಿಂತ 29,000ಕ್ಕಿಂತ ಕಡಿಮೆ. 29,000ಕ್ಕಿಂತ ಕಡಿಮೆ. ಹೆಚ್ಚಾಗಬೇಕು, ಕಡಿಮೆ ಆಗ್ಬೇಕು? ಪ್ರತಿ ವರ್ಷ ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇರ್ತದ, ಅಭಿವೃದ್ಧಿಗೆ ಹಣ ಖರ್ಚು ಜಾಸ್ತಿ ಆಗ್ತಾ ಇರ್ತದ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಜಾತಿಯವರು 17.15% ಇದ್ದಾರೆ. ಪರಿಶಿಷ್ಟ ವರ್ಗದವರು 6.95% ಇದ್ದಾರೆ. ಬೋತ್ ಪುಟ್ ಟುಗೆದರ್ ಇಬ್ಬರು ಒಟ್ಟಿಗೆ ಮಾಡಿದ್ರೆ 24.1% ಇದ್ದಾರೆ. ಈ ವರ್ಷ ಬಜೆಟ್ನಲ್ಲಿ 160 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಿದ್ರೆ ಅದರಲ್ಲಿ 39,121 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಾ ಇದ್ದೀವಿ. ನಾವು ಆರ್ ವಿ ಅಗೇನ್ಸ್ಟ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್? ಆರ್ ವಿ ಅಗೇನ್ಸ್ಟ್? ಇವತ್ತೇನಾದರೂ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಸಂವಿಧಾನದಲ್ಲಿ, ಅದರಂತೆ ನಡ್ಕೊಳ್ತಾ ಇರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.